ಕಪ್ ನಮ್ದಾಗಿ ಹೋಯ್ತು ಇವಾಗ. ಆದರೆ ಅದರ ಸೆಲೆಬ್ರೇಷನ್ ಮಾಡಬೇಕಲ್ಲ, ಒಂದು ಸಂಭ್ರಮ ಇರಬೇಕು. ಸೊ ದೊಡ್ಡ ಮಟ್ಟದ ಸಂಭ್ರಮವನ್ನ ಈಗ ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು. ಬೆಂಗಳೂರಿನಲ್ಲಿ RCB ಬಾಯ್ಸ್ ವಿಜಯೋತ್ಸವಕ್ಕೆ ತಯಾರಿ ನಡೆದಿದೆ. HAL ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಈಗ RCB ಟೀಮ್ ಹೋಗಿ ತಲುಪಿದೆ. ಕೆಲ ಹೊತ್ತು ವಿಶ್ರಾಂತಿ ತಗೊಳ್ತಾರೆ. ತದನಂತರ ವಿಧಾನಸೌಧಕ್ಕೆ ತೆರಳುತ್ತೆ ಟೀಮ್. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಬಳಿ ಈಗ ಫ್ಯಾನ್ಸ್ ಎಲ್ಲ ಜಮಾಯಿಸ್ಬಿಟ್ಟಿದ್ದಾರೆ. ಬಹಳ ಕಷ್ಟ ರೀ ಈಗ ಅವ್ರನ್ನೆಲ್ಲ ಕರ್ಕೊಂಡು ಓಡಾಡೋದು. ಅಬ್ಬಬ್ಬಬ್ಬ, ಫುಲ್ ಟೈಟ್ ಸೆಕ್ಯೂರಿಟಿಯಲ್ಲೇ ಕರ್ಕೊಂಡು ಹೋಗ್ಬೇಕು. ಕಾರಣ RCB ಫ್ಯಾನ್ಸ್ ಅಂದ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡದಾಗಿರುವಂಥ ಫ್ಯಾನ್ ಫಾಲೋವರ್ಸ್ಗಳದು. ನಿನ್ನೆ ನೋಡ್ತಾ ಇರಬೇಕಾದ್ರೆ ಗೊತ್ತಾಗ್ತಾ ಇತ್ತು, 68 ಕೋಟಿ ಜನ ವೀಕ್ಷಣೆಯನ್ನ ಮಾಡ್ತಾ ಇದ್ದಿದ್ದು. ಬರೀ ಅದನ್ನ ಸಿಸ್ಟಮ್ಸ್ ಅಲ್ಲಿ ಗೊತ್ತಾಗ್ತಾ ಇದ್ದಿದ್ದು, ಬಟ್ ಅದನ್ನ ಇನ್ನೂ ಎಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ರು, 100 ಕೋಟಿಗೂ ಕೂಡ ಅಧಿಕ ಆಗಿರುತ್ತೆ ಆಲ್ಮೋಸ್ಟ್ ಆಲ್. ದೊಡ್ಡ ಫ್ಯಾನ್ ಫಾಲೋವರ್ಸ್ RCBಗಿರೋದು. ಹಾಗಾಗಿ ಈಗ ಅವ್ರನ್ನೆಲ್ಲ ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಬಂದು ಮೆರವಣಿಗೆ ಮಾಡಿಕೊಂಡು ಈಗ ಸಂಭ್ರಮ ಮಾಡೋದಿದೆಯಲ್ಲ, ಆ ಗಳಿಗೆಯನ್ನ ಕಣ್ತುಂಬಿಕೊಳ್ಳೋಕೆನೆ ನಿಮಗೆ ಸಮಯ ಸಿಗೋದಿಲ್ಲ. ಆ ರೀತಿಯಲ್ಲಿ ಇದೆ ಅದು. ಅಷ್ಟೊಂದು ಸಂಭ್ರಮಾಚರಣೆಗೆ ತಯಾರಿಯನ್ನ ಮಾಡ್ಕೊಂಡಿರೋದು. ನಿನ್ನೆನೇ ರಾತ್ರಿ ಅದು ಎಲ್ಲವೂ ಕೂಡ ಗೊತ್ತಾಗಿದ್ದು. ಹೇಗಿತ್ತು ಸಂಭ್ರಮ, ಯಾವ ರೀತಿಯಾಗಿ RCB ಫ್ಯಾನ್ಸ್ ಪ್ರಪಂಚದಾದ್ಯಂತ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಅದರಲ್ಲೂ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಂತೂ ನೋಡೋಕೆ 2 ಕಣ್ಣು ಸಾಲದಿತ್ತು. ಆ ರೀತಿಯಲ್ಲಿ ಇದ್ದು ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ, ಹಳ್ಳಿಯಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನು ಹಾಕೊಂಡು ನೋಡ್ತಾ ಇದ್ರು. ಇನ್ನು ಈಗ ಬಂದಾಗ ಕೇಳಬೇಕಾ, ರಸ್ತೆಯ ಇಕ್ಕೆಲೆಗಳಲ್ಲೆಲ್ಲ ನಿಂತ್ಕೊಂಡು ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಯಾವಾಗಾದರೂ ನಾವು ಎಲ್ಲರನ್ನೂ ವಿಶ್ ಮಾಡ್ತೀವಿ ಅಂತ ಹೇಳಿ. ಬಟ್ ಹತ್ತಿರದಿಂದ ಯಾರಿಗೂ ಆಗ್ಲಿಕ್ಕಿಲ್ಲ. ಅವ್ರು ಬಂದಿದ್ದನ್ನ ನೋಡಬೇಕು, ಆ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರೋದನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಎಲ್ಲರೂ ಹೋಗ್ತಾ ಇರೋದು ಆ ಭಾಗದಲ್ಲೇನೆ. ಈಗ ಕಟ್ಟಿರೋ ಸ್ಟೇಡಿಯಂ ಏನಿದೆ ಅಲ್ಲಿಗೇನೆ ಹೋಗ್ತಾರೆ. ಈಗ ದೊಡ್ಡ ಮಟ್ಟದಲ್ಲಿ ಈಗ ಸರ್ಕಾರವು ಕೂಡ ಆ ನಿಟ್ಟಿನಲ್ಲಿ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ. ಜನ ಹೇಗಾಗಿದ್ದಾರೆ ಅಂತಂದ್ರೆ, ಸ್ವಲ್ಪ ಟೈಮ್ ಸಿಗ್ತಾ ಅಲ್ಲಿಗೆ ಹೋಗೋಣ ನಡಿ ಅಂತ ಹೇಳಿ, ಅರ್ಧ ದಿನ ರಜೆ ಹಾಕೊಂಡು ಅಲ್ಲಿಗೆ ಹೋಗೋಣ ನಡಿ, ಈ ಮನಸ್ಥಿತಿಯಲ್ಲಿದ್ದಾರೆ ಈಗ. ಕಾರಣ ಅದೊಂದು ಪ್ಯಾಷನ್ ಅದು ನಮಗೆ. ಯಾಕೆ ಅಂತಂದ್ರೆ RCB ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಭಾವನೆ ನಮಗೆ. ಸೊ ಆ ಭಾವನೆಯ ಜೊತೆಗೆ ಈಗ ಗೆಲುವು ಸಿಕ್ಕಿದೆ ಅಂತಂದಾಗ ಹೇಗಿರಬೇಕು, ಅದನ್ನ ಸಂಭ್ರಮಾಚರಣೆ ಮಾಡಲೇಬೇಕಲ್ಲ. ಅದರಲ್ಲೂ ಕೂಡ 18ನೇ ವರ್ಷಕ್ಕೆ ನಮಗೆ ಕಪ್ ಸಿಕ್ಕಿದೆ ಅಂತಂದಾಗ ಇನ್ನು ಹೇಗಿರುತ್ತೀರಿ ಸಂಭ್ರಮಾಚರಣೆ, ಯಾವ ರೀತಿಯಾಗಿರಬೇಕು, ಅದನ್ನ ಅದೇ ರೀತಿಯಲ್ಲೇನೆ ತೋರ್ಪಡೆ ಮಾಡುವಂತ ಕೆಲಸವನ್ನ ಈಗ ಬೆಂಗಳೂರಿನ ಜನ ಮಾಡ್ತಾ ಇರುವಂಥದ್ದು, ಕರ್ನಾಟಕದ ಜನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಹುಡುಗರೆಲ್ಲ ಆಗಮಿಸಿದ್ದಾರೆ. ಬಸ್ ಮಾಡಿಕೊಂಡು, ಟ್ರೈನಲ್ಲಿ ತಮ್ಮ ಕಾರ್ಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸಂಭ್ರಮಾಚರಣೆ ಇದೆ ಅಂದ ತಕ್ಷಣ ನೋಡ್ತಾ ಇದ್ದೆ ತುಂಬಾ ಜನ ಗೊತ್ತಿರುವಂತವ್ರು ಇದ್ರು. ಅವರೆಲ್ಲ ಎಲ್ಲಿ ಬೀದರ್, ಕಲಬುರಗಿ ಭಾಗಗಳಿಂದಲೆಲ್ಲ ಕಾರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬಸ್ಸಲ್ಲೆಲ್ಲ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ. ಆ ರೀತಿಯಲ್ಲಿದ್ದಾರೆ ಕ್ರೌಡು, ಆ ರೀತಿಯಲ್ಲಿ ಬಂದಿದ್ದಾರೆ. ಕೇವಲ ಕರ್ನಾಟಕದವರೇ RCB ಫ್ಯಾನ್ಸ್ ಅಂತ ಇಲ್ಲ, ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥವರೆಲ್ಲ RCB ಫ್ಯಾನ್ ಫಾಲೋವರ್ಸ್ಗಳಿದ್ದಾರೆ. ಆಮೇಲೆ ಲಾಯಲ್ ಆಗಿರುವಂಥ ಫ್ಯಾನ್ಸ್ ಅಂತಂದ್ರೆ ಅದು RCB, ಸೋಲ್ಲಿ ಗೆಲ್ಲಿ ನಾವು ನಿಮ್ಮದೇ ಅಂತ ಹೇಳೋದು, ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ. ಆ ರೀತಿಯಲ್ಲಿ RCB ಫ್ಯಾನ್ಸ್ಗಳಿರೋದು. ಈಗ RCB ಫ್ಯಾನ್ ಫಾಲೋವರ್ಸ್ಗಳು ಹೇಗಿದ್ದಾರೆ ಅನ್ನೋದು ನಿನ್ನೆ ಗೊತ್ತಾಗಿದೆ. 18 ವರ್ಷಗಳಿಂದಲೂ ಗೊತ್ತಾಗ್ತಾ ಬರ್ತಾ ಇದೆ. ಈಗ ಗೆದ್ದ ಮೇಲೆ ಅದನ್ನ ಇನ್ನೊಂದಿಷ್ಟು ತೋರಿಸ್ಬೇಕಲ್ಲ. ಇಲ್ಲಿಯವರೆಗೂ ಕೂಡ ಯಾರೆಲ್ಲ ಕಪ್ ಗೆದ್ದಿದ್ದಾರೋ ಅವರೆಲ್ಲರೂ ಸಂಭ್ರಮಾಚರಣೆ ಏನ್ ಮಾಡಿದ್ದಾರೋ ಅದು ಯಾವ ಲೆಕ್ಕಕ್ಕೂ ಸಿಗದೆ ಇರೋ ರೀತಿಯಲ್ಲಿ ಈಗ ಅದನ್ನ ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಾಗಿದೆ. ಅದಕ್ಕೆ ತಕ್ಕಂತೆ ಸರ್ಕಾರವೂ ಕೂಡ ಜೊತೆಗೆ ನಿಂತ್ಕೊಳ್ಳುತ್ತೆ ಅಂತಂದಾಗ ಅದಕ್ಕಿಂತಲೂ ಇನ್ನೇನಾದರೂ ಬೇಕಾ? ಅಯ್ಯೋ, ಸ್ವರ್ಗಕ್ಕೆ 3 ಗೇಣು ಅನ್ನೋ ರೀತಿಯಲ್ಲಿ ಸರ್ಕಾರವೂ ಕೂಡ ಈಗ ನಿಂತ್ಕೊಂಡಿದೆ, ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗ್ತಾ ಇದೆ. ತಯಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೋಗಿ ನೋಡ್ತಾ ಇದ್ದಾರೆ. ಆ ಕ್ರೌಡ್ ಕಂಟ್ರೋಲ್ ಮಾಡೋದಿದೆಯಲ್ಲ, ಪೊಲೀಸರಿಗೆ ಮಾತ್ರ ದೊಡ್ಡ ಸಾಹಸ ರೀ ಅದು. ಬಟ್ ಅದಕ್ಕೆ ತಕ್ಕಂತೆಯೇ ಫ್ಯಾನ್ಸ್ ಕೂಡ ಹಾಗೆ ವರ್ತಿಸ್ತಾ ಇದ್ದಾರೆ. ವೆರಿ ಮ್ಯಾಚ್ಯೂರ್ಡ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ. ಆಮೇಲೆ ಎಷ್ಟು ಸಿಸ್ಟಮೆಟಿಕ್ ಆಗಿರಬೇಕು ಹಾಗೆ ವರ್ತಿಸ್ತಾ ಇದ್ದಾರೆ. ಅದೊಂದು ಜೋಶ್ ಹೇಗೆ ತೋರಿಸ್ಬೇಕು ಹಾಗೆ ತೋರಿಸ್ತಾ ಇದ್ದಾರೆ. ಅದರ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಹೋಗ್ತಾ ಇಲ್ಲ. ನಿನ್ನೆ ರಾತ್ರಿ ಒಂದಿಷ್ಟು ಕಡೆಗೆ ಆಗಿರ್ಬೋದು ಲಿಮಿಟ್ ಕ್ರಾಸ್.
ಸೊ ಇನ್ನು ಕೆಲವೇ ಕ್ಷಣಗಳನ್ನೇ ಆರಂಭವಾಗುತ್ತೆ. ಎಲ್ಲದಕ್ಕೂ ಕೂಡ ತಯಾರಾಗಿದ್ದಾರೆ. ಆ ಕನಸಿತ್ತಲ್ಲ ಅದೆಲ್ಲವೂ ಕೂಡ ನನಸಾಗಿ ಹೋಗ್ಬಿಟ್ಟಿದೆ. ಇನ್ನೂ ಕೂಡ ತುಂಬಾ ಜನ ತಮ್ಮನ್ನು ತಾವು ಚಿವುಟ್ಕೊಂಡು ನೋಡ್ತಾ ಇದ್ದಾರೆ, ಇದು ನಿಜವಾಗಿಯೂ ಕೂಡ ನಡೀತಾ ಇದೆಯಾ, ಹೌದಾ, ಈ ರೀತಿಯಾಗಿ ಆಗೋಯ್ತಾ ಅಂತ ಹೇಳಿ. ಕಾರಣ ಅನ್ಬಿಲೀವೇಬಲ್. ಈ ದಿನ ನಿನ್ನೆ ಇತ್ತಲ್ಲ 18ರ ನಂಟು ಅಂತ ನಾವೇನು ಹೇಳ್ತಾ ಇದ್ವಲ್ಲ, ಅದು ಮಾತ್ರ ಅದ್ಭುತವಾದಂಥ ಕ್ಷಣ. ಅದಕ್ಕೆ ಕಾಯ್ತಾ ಇದ್ದಿದ್ದು 18 ವರ್ಷಗಳಿಂದಲೂ. ಸೊ ಅವನು 1 ವರ್ಷ ಇದ್ದಾಗ ಅವನು IPL ಆರಂಭವಾಗಿತ್ತು, ಈಗ ಅವನಿಗೆ 18 ವರ್ಷ. ಅವರೆಲ್ಲ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕೊಹ್ಲಿ 18 ಅವಾಗ ಬಂದಂಥ ಸಂದರ್ಭ 19ನೇ ವರ್ಷ. ಈಗ 18 ವರ್ಷ ಆದ ನಂತರ 35-36 ವರ್ಷದಲ್ಲೂ ಕೂಡ ಈಗ ಪಂದ್ಯಗಳನ್ನು ಆಡ್ತಾ ಇದ್ದಾರೆ. ಹೇಗ್ರಿ ಅದೆಲ್ಲ? ಆಮೇಲೆ ನಿಮಗೆ ಬರೀ ಯಂಗ್ಸ್ಟರ್ಸ್ ಅಂತ ಅಲ್ಲ, ವಯಸ್ಸಾಗಿರೋರ್ನೆಲ್ಲ ನೋಡ್ತಾ ಇದ್ದಾರೆ. 60-70 ವರ್ಷ ಎಲ್ಲರೂ ಕೂಡ ಸಂಭ್ರಮಾಚರಣೆ. ನಿನ್ನೆ ಕೂಗ್ತಾ ಇದ್ದಾರೆ ಎಲ್ಲರೂ RCB ಅಂತ ಹೇಳಿ. ಆ ರೀತಿಯಲ್ಲಿ ನಿನ್ನೆ ಸೆಲೆಬ್ರೇಷನ್ ನಡೀತಾ ಇದ್ದಿದ್ದು. ಅದಕ್ಕೆ ಮತ್ತೊಂದಿಷ್ಟು ಮೆರುಗು ಕೊಡೋಕ್ಕೆ ಇವತ್ತು ಈ ವಿಜಯೋತ್ಸವ. ನೋಡಿ ಹೆಂಗೆ ಕಾಯ್ತಾ ಕೂತಿದ್ದಾರೆ ಅಂತೇಳಿ. ನೋಡಿ ನಿನ್ನೆ ಪಂದ್ಯಾವಳಿ ಆರಂಭವಾಗೋಕ್ಕಿಂತ ಮುಂಚಿತವಾಗಿ ನಿನ್ನೆ ಬೆಳಗ್ಗೆಯಿಂದ ಶುರುವಾಯ್ತಿದ್ದು. ನಿನ್ನೆ ಬೆಳಗ್ಗೆಯಿಂದ ಶುರುವಾಗಿದ್ದು ರಾತ್ರಿ ನಿಂತಿಲ್ಲ, ಈಗಲೂ ಕೂಡ ನಿಲ್ತಾ ಇಲ್ಲ. ಈ ಸಂಭ್ರಮ ಹೀಗೆ ಮುಂದುವರಿಯುತ್ತೆ. ಭಾರತ ವರ್ಲ್ಡ್ ಕಪ್ ಗೆದ್ದಾಗ ಈ ಸಂಭ್ರಮಾಚರಣೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ IPL ಈ ಪಂದ್ಯಾವಳಿಯನ್ನ RCB ಗೆದ್ದಾಗ ಮಾತ್ರ ಅನ್ಬಿಲೀವೇಬಲ್ ಅಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ RCB ಫ್ಯಾನ್ಸ್ ಅಂದ್ರೆ, ಅದೇ RCB ರಾಯಲ್ ಫ್ಯಾನ್ಸ್ ಅಂತಂದ್ರೆ, ಲಾಯಲ್ ಫ್ಯಾನ್ಸ್ ಯಾವ ರೀತಿಯಲ್ಲಿ ಹದಿನೆಂಟು ವರ್ಷಗಳ ಬಳಿಕ RCB ಕಪ್ ಅನ್ನು ಗೆದ್ದು ಅಭಿಮಾನಿಗಳ ಸಂಭ್ರಮವನ್ನ ಜಾಸ್ತಿ ಮಾಡಿದೆ. ಇವತ್ತು ಸಂಜೆ 4 ಗಂಟೆಗೆ ಕರ್ನಾಟಕ ಸರ್ಕಾರದ ವತಿಯಿಂದ RCBಗೆ ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ RCB ಅಭಿಮಾನಿಗಳು ವಿಧಾನಸೌಧದ ಮುಂಭಾಗದಲ್ಲಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. 4 ಗಂಟೆಗೆ